ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು. ಹೀಗೆ ಹೊರಗೆ ಹೋಗ್ತಾ ಇದ್ವಿ. ನಾವು ಏನೇನು ನೋಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅದನ್ನು ನಿಮಗೂ ತೋರಿಸ್ತೀನಿ. ಬರ್ರಿ ನಮ್ಮ ಜೊತೆ, ಲೆಟ್ಸ್ ಗೋ. ಬರ್ರಿ, ಈಗ ಹೊರಗೆ ಹೋಗ್ತಾ ಇದ್ದೀನಿ. ನಾನು ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಇದು ನಮ್ಮ ರೂಮು. ಮತ್ತು ನೀವು ಇದು ಸರ್ಪ್ರೈಸ್ ಅಂತ ಅನ್ಕೋಬೇಡ್ರಿ, ಎಲ್ಲ ಗಲೀಜು ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವ್ರ ನಮ್ಮ ರೂಮೇಟ್. ಚಲೋ, ಇವು ನಮ್ಗೆ ಕಂಪ್ನಿ ಒಳಗೆ ರೂಮ್ ಕೊಟ್ಟಿರೋ ಇವೆಲ್ಲ. ನಿಮಗೆ ಹೇಳಿದೆಯಲ್ಲ ಏನು ಸರ್ಪ್ರೈಸ್ ಅಂತಂದು. ಇವಾಗ ನೋಡ್ರಿ, ಇಲ್ಲಿ ಹೆಚ್ಚು ಕಮ್ಮಿ ಅಂದರೂ ಇವಾಗ 9 ಗಂಟೆ ಆಗೈತಿ. ಇವಾಗ ಆದರೂ ಇಷ್ಟು ಬೆಳಕು. ಇಲ್ಲಿ ಸೂರ್ಯ ಇನ್ನೂ ಇದ್ದಾನೆ. ಇಲ್ಲಿ ಸನ್ಸೆಟ್ ಆಗೋದೇ 10 ಗಂಟೆ ಹಿಂಗೆಲ್ಲ ಆಗುತ್ತೆ. ಇಲ್ಲಿ ನೀವೆಲ್ಲ ವೇಟ್ ಮಾಡ್ತಾ ಇರ್ಬೋದು. ಸರ್ಪ್ರೈಸ್ ಅಂತ ಹೇಳಿದ್ದೆ ನಿಮಗೆ. ಇವೆ ನೋಡ್ರಿ ನಮ್ಮ ಕಂಪ್ನಿ ಕಪ್ಪು. ಇವೆ ನೋಡ್ರಿ ನಮ್ಮ ಕಂಪ್ನಿ ಟ್ರಕ್ಸು. ಸಿಕ್ಕಾಪಟ್ಟೆ ಟ್ರಕ್ಸ್ ಇದ್ದಾವೆ ಇಲ್ಲಿ. ಇಲ್ಲಿ ಹೊಸ ಡ್ರೈವರ್ ಯಾರು ಬರ್ತಾರೆ ಅವ್ರಿಗೆ ಇವನ್ನೆಲ್ಲ ಕೊಟ್ಟು ಕಳಿಸ್ತಾರೆ. ಹಳೆ ಟ್ರಕ್ಸ್ ಎಲ್ಲ ಲೈನ್ ಮೇಲೆ ಇರ್ತವೆ. ಈಗ ಹೊಸ ಡ್ರೈವರ್ ಯಾರು ರೆಡಿ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಈ ಗಾಡಿ ಕೊಟ್ಟು ಕಳಿಸೋದು. ಇದು ಗೇಟ್ ಅಲ್ಲಿರೋದು. ಅಲ್ಲಿಂದ ನಾನೆಲ್ಲಿ ಹೋಗ್ತೀನಿ ನಿಮ್ಗೆ ತೋರಿಸ್ತೀನಿ. ಮತ್ತೆ ಎಲ್ಲ 460 ಹಾರ್ಸ್ ಪವರ್ ಇರೋ ಗಾಡಿಗಳಿವೆ ಎಲ್ಲ. ಸರಿ, 460 480 ಹಾರ್ಸ್ ಪವರು. ಅಲ್ಲಿ ನಮ್ಮ ಇಂಡ್ಯಾದಲ್ಲಿ ಓಲೋ 420 ಇದೆ, FM 420. ಅವೇ ಪವರ್ಫುಲ್ ಗಾಡಿ ಅಂದರೆ ಅವಕ್ಕಿಂತ ಪವರ್ಫುಲ್ ಗಾಡಿ ಇವೆಲ್ಲ. ಫುಲ್ ಗ್ರೌಂಡ್ ತುಂಬ ಇದಾವೆ ಇಲ್ಲಿ. ಆಮೇಲೆ ಅಲ್ಲಿ ಏನು ಕಾಣ್ತಾ ಇದ್ದಾವಲ್ಲ ಸಣ್ಣ ಸಣ್ಣ ಗಾಡಿ, ಅವೆಲ್ಲ ಮರ್ಸಿಡೀಸ್ ಬೆಂಜ್ ಗಾಡಿ. ಅವು ಡ್ರೈವರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಿಡೋಕ್ಕೆ ಇವನ್ನ ತೊಗೊಂಡು ಹೋಗ್ತಾರೆ. ಈ ಫೆಸಿಲಿಟಿ ಎಲ್ಲ ಯುರೋಪಿಯನ್ ಕಂಪ್ನಿ ಒಳಗೆ ಇರ್ತವೆ ಇಲ್ಲಿ. ಒಂದೇ ಗೇಟ್ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ವಿಡಿಯೋ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಇದೇ ನೋಡ್ರಿ ನಾವು ಓಡಿಸೋ ಗಾಡಿ. ಇದು ತೋರಿಸ್ತೀನಿ. ಇದು ಡ್ಯಾಫ್ ಗಾಡಿ. ಇವು ಇದಕ್ಕಿಂತ ಮರ್ಸಿಡೀಸು, ವೋಲ್ವೋ ಇನ್ನೂ ಚೆನ್ನಾಗಿರ್ತವೆ. ಸ್ಕ್ಯಾನಿಯಾ ಇವೆಲ್ಲ 1.5-2 ಕೋಟಿ ಗಾಡಿ. ಇದಕ್ಕೆ ಮಿರರ್ ತೋರಿಸ್ತೀನಿ ಬರ್ರಿ, ಎಲ್ಲಿ ಐತಂತಂದು. ಅಲ್ಲೇನು ಮೇಲೆ ಕಾಣುತ್ತಿದ್ದಲ್ಲ ಅಲ್ಲಿ, ಅದೇ ಮಿರರು. ಒಳಗಡೆ ಸ್ಕ್ರೀನ್ ಇರುತ್ತೆ, ಸ್ಕ್ರೀನ್ ಒಳಗೆ ಕಾಣುತ್ತೆ ಎಲ್ಲ ಅದು. ಇದೇ ನಮ್ಮ ಕಂಪ್ನಿ ಮೇನ್ ಆಫೀಸು. ನಮ್ಮದು ಡಾಕ್ಯುಮೆಂಟ್ಸ್ ಏನೇ ವರ್ಕ್ ಆಗೋದಿದ್ರೂ ಇಲ್ಲೇ ಆಗ್ತವೆ, ಈ ಆಫೀಸ್ ಒಳಗಡೆ. HR ಮ್ಯಾನೇಜರು ಎಲ್ಲ ಇಲ್ಲೇ ಇರೋದು.
ಇದು ಮುಂದೆ ಕಾಣ್ತಿರೋದು ಗೇಟು. ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ, ಅಲ್ಲಿ ವೇಟ್ ಮಾಡ್ತೀವಿ. ಇಲ್ಲ ಅಂದರೆ ನಡ್ಕೊಂಡು ಹೋಗ್ತೀವಿ. ಈಗ ನಾವು ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಲ್ಲ, ಅಲ್ಲಿ ತೋರಿಸ್ತೀನಿ ನಿಮಗೆ ಅಲ್ಲಿ ಏನೇನು ಇರುತ್ತೆ ಏನೋ ಅಂತಂದು. ನೇಚರು ಇಲ್ಲಿ ಇಷ್ಟೊತ್ತಾದರೂ ಬೆಳಕೈತಿ, ಬಟ್ ಕೋಲ್ಡ್ ಜಾಸ್ತಿ ಈ ಟೈಮ್ ಒಳಗೆ. ಹಿಂಗೆ ಇನ್ನು ವಿಂಟರ್ ಏನಾದರೂ ನವಂಬರ್ ಡಿಸೆಂಬರ್ ಒಳಗೆ ಏನಾದರೂ ವಿಂಟರ್ ಸ್ಟಾರ್ಟ್ ಆಯ್ತು ಅಂದರೆ ಮುಗಿದೋಯ್ತು. ನನಗಿನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಇಲ್ಲಿ, ಅವಾಗ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೆ ಇದು ನೋಡ್ರಿ ಕಂಪ್ನಿದು. ಇಲ್ಲಿ 4:30-5 ಗಂಟೆ ಅಂದರೆ ಯಾವ ಎಂಪ್ಲಾಯಿ ಕೆಲಸ ಮಾಡಲ್ಲ. ಹಾಗೆ ರೂಲ್ಸು ಇಲ್ಲ ಇಲ್ಲಿ. ಇಷ್ಟು ಅವರ್ ಅಂದರೆ 8ರಿಂದ 9 ಅವರ್ ಅಷ್ಟೇ ವರ್ಕ್ ಇಲ್ಲಿ. ಅಲ್ಲಿ ನಮ್ಮ ಥರ ಎಕ್ಸ್ಟ್ರಾ ಅವರ್ ಡ್ಯೂಟಿ ಮಾಡು 11 ಅವರು 12 ಅವರು ಆ ಥರ ಏನೂ ಇರಲ್ಲ ಇಲ್ಲಿ. ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ಸಿಟಿಯಿಂದ ಸ್ವಲ್ಪ ಒಳಗಡೆ ಬಂದ್ವಿ. ಇಲ್ಲಿ ಮನೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರ್ತಾವಂತ. ಎಲ್ಲ ಇದು ಟ್ರಯಾಂಗಲ್ ಶೇಪೇ ಇಲ್ಲಿ. ಸ್ನೋಗಿ ಎಲ್ಲ ಬಿದ್ದಾಗ ಚೆನ್ನಾಗಿ ಕಾಣ್ತವೆ. ಆಮೇಲೆ ಪ್ರತಿಯೊಂದು ಮನೆ ಹೊರಗೂ ಡಸ್ಟ್ಬಿನ್ ಇಲ್ಲಿ. ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ, ನೇಚರು ಸೂಪರ್ ಇಲ್ಲಿ. ಇದು ಮನಿನೇ, ಆದರೆ ಹಾಸ್ಟೆಲ್ ಇಲ್ಲಿ ಪರ್ ಡೇ 1000 ರೂಪಿ ಏನೋ ಇದೆ. ಸೇಮ್ ಇಂಡಿಯಾದ ರೇಟೇ. 10 ಯೂರೋ ಅಂದರೆ ಸಮಥಿಂಗ್ 1100-1200 ರೂಪಾಯಿ ಆಗುತ್ತೆ ಪರ್ ಡೇ ಇಲ್ಲಿ. ಚಿಕನ್ ನೈ ಅವು. ನೀವು ಅಲ್ಲಿ ಸೇಬುಹಣ್ಣು ನೋಡಿಲ್ಲಲ್ಲ, ಇವೇ ಸೇಬುಹಣ್ಣು ನೋಡ್ರಿ. ಹಂಗಂತಂದು ಕಿತ್ಕೊಳಕ್ಕೆ ಆಗಂಗಿಲ್ಲ. ಪೊಲೀಸರು ಆಮೇಲೆ ಹಿಡ್ಕೊಂಡು ಹೋಗೋದು ಪಕ್ಕ ನಮಗೆ. ಇಲ್ಲಿ ಏನೇ ಇದ್ರೂ ಪರ್ಸನಲ್ ಪ್ರಾಪರ್ಟಿ ಯಾರೂ ಟಚ್ ಮಾಡೋವಾಗಿಲ್ಲ. ಇದು ನೇಚರ್ ನೋಡ್ರಿ ಹೆಂಗೈತಿದು. ಅಲ್ಲಿ ಏನು ಡಬ್ಬ ಬಾಕ್ಸು ಎಲ್ಲ ಕಾಣೋ ಅಂಥವಲ್ಲ, ಅದು ಜೇನು ಪ್ರಿಪೇರ್ ಮಾಡ್ತಾರೆ ನೋಡ್ರಿ ಅಲ್ಲಿ. ಅಂದ್ರೆ ಜೇನಿಂದು ಗೂಡು ಅವೆಲ್ಲ ಇರ್ತೈತಲ್ಲ. ನಮ್ಮ ಇಂಡ್ಯಾದೊಳಗೆ ಹಳ್ಳಿ ಒಳಗೆ ಏನು ಸೇಮ್ ಕೆಲವೊಮ್ಮೆ ಮಂಗಳೂರು ಸೈಡ್ ಆ ಕಡೆ ಎಲ್ಲ ಮಾಡ್ತಾ ಇರ್ತಾರೆ, ಅದು ಸೇಮ್ ಇಲ್ಲಿ ಜೇನುಗೂಡು. ಪಾರ್ಕ್ ಇದು.
ನನಗೂ ಏನು ಇನ್ಫಾರ್ಮೇಷನ್ ಕೊಡಬೇಕಂತ ಗೊತ್ತಾಗ್ತಿಲ್ಲ. ಬಟ್ ನೀವು ನನಗೇನಾದರೂ ಸ್ವಲ್ಪ ಕಮೆಂಟ್ ಒಳಗೆ ಈ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ಇಲ್ಲಿ ಬಗ್ಗೆ ಅಷ್ಟೇ. ಯಾಕಂದ್ರೆ ನಾನು ಇಲ್ಲಿ ಬಂದು ಭಾಳ ದಿನ ಆಗಿಲ್ಲ. ಇಲ್ಲ ನನಗೇನು ಇನ್ಫಾರ್ಮೇಷನ್ ಗೊತ್ತಾಕೈತಿ ನಾನು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ. ಆಮೇಲೆ ಯೂಟ್ಯೂಬ್ ಅಂತಲೇ ಅಲ್ಲ, ಒಟ್ಟು ವೀಡಿಯೋದೊಳಗೆ ಅಪ್ಲೋಡ್ ಮಾಡ್ಕೊತಾನೆ ಹೋಗ್ತೀನಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿರಿ. हरियाली बड़ी भैन ಇಲ್ಲಿಗೆ ಆ್ಯಕ್ಚುಲಿ ನಾವು ಬರಬೇಕಂತ ಅಂದ್ಕೊಂಡಿದ್ದು, ಅದಕ್ಕೆ ಇಲ್ಲಿ ಬಂದ್ವಿ. ಡ್ರೈವಿಂಗ್ ರಿಲೇಟೆಡ್ ಮತ್ತೆ ನಾಳೆ ವೀಡಿಯೋ ಮಾಡ್ತೀನಿ ರೀ ಎಲ್ಲರಿಗೂ. ಇವತ್ತು ಹಂಗೆ ಸುಮ್ಮನೆ ಹೊರಗೆ ಬರಬೇಕಂತ ಅನಿಸಿತ್ತು. ಮತ್ತು ಹೊರಗಡೆ ನೇಚರು ಡೇ ಬೈ ಡೇ ಏನು ಯುರೋಪ್ ಹೆಂಗೈತಿ, ಏನು ಇಲ್ಲಿ ಕಲ್ಚರು, ನೇಚರು, ಮತ್ತು ಇಲ್ಲಿ ಟ್ರಾಫಿಕ್ ರೂಲ್ಸ್ ಹೆಂಗದಾವ ಅಂತಂದು ತೋರಿಸ್ತೀನಿ. ಇವಾಗ ರಿಟರ್ನ್ ರೂಮಿಗೆ ಹೊಂಟ್ವಿ ನಾವು. ನೋಡ್ರಿ ಹೋಗೋಣ. ಸ್ವಲ್ಪ ಇಲ್ಲಿ ಕೋಲ್ಡಿಗೆ ಮಾತಾಡೋಕ್ಕೂ ಕಷ್ಟ ಆಗಂತೈತಿ. ಇಲ್ಲಿ ನಾಲ್ಗೆ ಎಲ್ಲ ತೊದಿಲ್ಬಿಡುತ್ತೆ ಮಾತಾಡುವಾಗ ಥಂಡಿಗೆ. ಇಲ್ಲಿ ನೇಚರ್ ಏನು ಬೆಸ್ಟ್ ಅಂದ್ರೆ ಇವಾಗ ಇಲ್ಲ 10 ಗಂಟೆ ಆಯಿತು. 10 ಗಂಟೆ ಆದರೂ ಇನ್ನೂ ಬೆಳಕೈತಿ. ಅಲ್ಲಿಗತ್ತೆ ನೈಟ್ ಆಗಬೇಕಂದ್ರೆ ಇಲ್ಲಿ 12-1 ಗಂಟೆನೇ ಆಗಬೇಕಿಲ್ಲಿ. ಮತ್ತು ನಾರ್ವೆ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಕತ್ಲೆ ಆಗಲ್ಲ ಅಲ್ಲಿ. ಈ ಕಡೆ ಸ್ವಲ್ಪ ಬೆಳಕು ಜಾಸ್ತಿ. ಆ ನಾರ್ವೆ ಆ ದೇಶ ಅವಕ್ಕಿಂತ ಇಲ್ಲಿ ಸ್ವಲ್ಪ ಕೋಲ್ಡ್ ಕಡಿಮೆ. ಆದರೂ ಈ ಚಳಿನೇ ತಡ್ಕೊಳಕ್ಕಾಗಲ್ಲ ಇಲ್ಲಿ. ਪਹਿਲਾਂ ਲਾਇਸੈਂਸ ਹੈਗਾ ਸੀ ਨਾ ਮੇਰੇ ਤੋਂ, ਮੈਂ ਆਪ ਹੀ ਭੱਜ ਨੱਠ ਕਰਕੇ ਬਣਾਇਆ ਲਾਇਸੈਂਸ। 20-30 ਰੁਪਏ ਲੈਂਦੇ ਡਾਇਰੈਕਟ ਬਣਾਉਣ ਦਾ। ಎಲ್ಲ ಇಲ್ಲಿ ಗಾರ್ಡನ್ಸ್ ಎಲ್ಲ ಕ್ಲೀನಾಗಿ ಇಟ್ಕೋತಾರೆ. ಗಾರ್ಡನ್ಸ್ ಅಷ್ಟೇ ಅಲ್ಲ, ಇಡೀ ಕಂಟ್ರಿನ ಕ್ಲೀನಾಗಿ ಇಟ್ಕೋತಾರೆ ಇಲ್ಲಿ. ಆದರೂ ನಮ್ಮ ಕಂಟ್ರಿ ಫೀಲ್ ಬಂದಂಗೆ ಬರಲ್ಲ. ಆದರೂ ಓಕೆ ನೇಚರ್ ಎಲ್ಲ ಗುಡ್. काम आऊगी। दो दिन बना के रखना।
ಇವಾಗ ರಿಟರ್ನ್ ರೂಮ್ ಕಡೆ ಹೊಂಟ್ವಿ. ಅಲ್ಲಿ ಕಂಪ್ನಿ ಕಡೆ ಹೋಗಿ ರಿಟರ್ನ್ ವಿಡಿಯೋ ಮಾಡ್ತೀನಿ ನಾನು ಮತ್ತೆ. ನೋಡ್ರಿ ಹಳೆಯ ಮನೆ ಎಲ್ಲ ಇವು. ಇಲ್ಲಿ ಇವ್ರೆಲ್ಲ ಇವು ಓನ್ ಪ್ರಾಪರ್ಟಿ, ಇವು ಗೌರ್ಮೆಂಟ್ ಅಲ್ಲ ಏನಲ್ಲ. ಎಷ್ಟು ನೀಟಾಗಿ ಇಟ್ಕೊಂಡಾರೆ ಇಲ್ಲಿ. ਆਹੋ 10ਵੀਂ ਦਾ ਸੈੱਟ ਜਿਹੜਾ ਆਹੋ ਮੈਂ ਤਾਂ ਹੁਣ 10ਵੀਂ ਕੀਤੀ 10ਵੀਂ ਲਾਇਆ। ಇದೆ ನೋಡ್ರಿ, ಇಲ್ಲಿ ಎಲ್ಲ ರೋಡೆಲ್ಲ ಎಷ್ಟು ನೀಟಾಗಿರ್ತವೆ. ಪೆಡೆಸ್ಟ್ರಿಯನ್ಗಂತಾನೇ ಸಪ್ರೇಟಾಗಿ ರೋಡು ಅಂದರೆ ಸೇಮ್ ಫುಟ್ಪಾತ್ ಬಟ್ ಕ್ಲೀನಾಗಿ ಇಟ್ಕೊಂತಿರ್ತಾರೆ. ನೋಡ್ರಿ ಎಷ್ಟು ನೀಟಾಗಿ ಇಟ್ಕೊಂಡದ್ರಿ ಇಲ್ಲಿ ಮನೆಯೆಲ್ಲ. ಇದು ਮੈਂ ਅੱਗੇ ਸੇ ਮੁੰਡੇ ਨੂੰ ਅੰਦਰ ਉਦੋਂ ਦੱਸਣਾ ਮੈਂ ਬੰਦੇ ਆ ਲੋਕੀ ਬੁਲਾਉਂਦੇ ਹਾਸੇ ਤਨਵੀਰ ਕਿੱਥੋਂ ਆਇਆ ਕਿਹੜੀ ਜਗ੍ਹਾ ਤੋਂ ਆਇਆ। ਇੱਥੇ ਸਾਲਾ ਕੋਈ ਪੁੱਛਦਾ ਹੀ ਨਹੀਂ ਭੈਣ ਦਾ ਯਾਰ ਕੋ। ਹਾਂ ਸਹੀ ਆ ਨਾ ਹਾਂ ਉਹ ਭਾਜੀ ਦੇ ਸਾਥ ਯਾਰ ਗੱਲ ਮੇਰੇ ਵਿੱਚ ਆ ਗਿਆ। ಇಲ್ಲಿಗೆ ಬರೋರು ಇವನ್ನೆಲ್ಲ ಪಕ್ಕ ತಿಳ್ಕೊಂಡಿರ್ಬೇಕು. ಸೈನ್ ಬೋರ್ಡ್ಸು ಏನೇನಿದಾವಲ್ಲ ಇವು ಇವಿದ್ರೇ ನಾವು ಇಲ್ಲಿ ಎಕ್ಸಾಮ್ ಒಳಗೆ ಪಾಸ್ ಆಗೋದು, ಆಮೇಲೆ ಇಲ್ಲಿ ಡ್ರೈವ್ ಮಾಡೋಕ್ಕಾಗೋದು. ಕೋಡ್ 95 ಅಂತ ಇರುತ್ತೆ, ಆ ಎಕ್ಸಾಮ್ ಪಾಸ್ ಆಗಬೇಕು. ಅವೆಲ್ಲ ಇಲ್ಲಿ ಡ್ರೈವರಾಗಿ ಬರೋರಿಗೆ ಮಸ್ಟ್ ಆ್ಯಂಡ್ ಶುಡ್ಡು. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಸೈನ್ ಬೋರ್ಡ್ಸು ಇವೆಲ್ಲ ತಿಳ್ಕೊಬೇಕು. ਬੁਲਾਉਂਦਾ ਵੀ ਕਹਿੰਦਾ ਸਾਰੇ ਇੱਥੇ ਭੈਣ ਜਵਾਰ ਖੜ ਕੇ ਉਹ ਕਹਿੰਦਾ ਹੁੰਦਾ ਉਹ ਡਬਈ ਨੂੰ ਆਇਆ। ਗਲਫ ਵਾਲੇ ਵਾਵਾ ਹੀ ਆਏ ਆ। ਜਿੱਦਾਂ ਨਾ ਬੰਦੇ ਪਹਿਲਾਂ ਕਰਦੇ ਰਹੇ, ਜਿੱਦਾਂ ਸਪੇਨ 'ਚ ਕੰਮ ਕਰਦੇ ਗਲਫ ਵਾਲੇ, ਜਿੱਦਾਂ ਡਰਾਈਵਰ ਹੋ ਗਏ ਦਿਹਾੜੀ ਜਿਹੜੇ ਟੱਪਾ ਹਾਂ ਪੁਰਾਣੇ ਇੱਕ ਨਹੀਂ ਉਹ ਦੂਜੀ ਸਹੀ ਉੱਥੇ ಹಾಂ ಇದಕ್ಕೆ ರೌಂಡ್ ಅಬೌಟ್ ಅಂತ ಕರೀತಾರೆ ಇಲ್ಲಿ. ਨਹੀਂ ਇੱਧਰ ਦਾ ਹੀ ਆ ಟ್ರಾಯಿ ਲੈਂਦਾ ಮಮ್ಮ ಟ್ರಾಯಿ ನಾವು ಜಿಬ್ರಾ ಕ್ರಾಸಿಂಗ್ ಎಲ್ಲ ಐತಲ್ಲ ಅಷ್ಟು ಹೋಗ್ಬೇಕಾಕೈತಿ ರೋಡ್ ಕ್ರಾಸ್ ಮಾಡೋ ಮುಂದೆ. ਇੱਕ ਤੇ ਰਵਿੰਦਰ ਆ ಅದು ಗಾಡಿನ ಆಗಲಿ ನಾವೇ ਪਤਾ ਨਹੀਂ ਕਿਹੜਾ
ਆਹੋ ਕਰ ਲਾਂਗੇ ਆਉਣਾ ਉਹਨੇ ਮਤਲਬ ਕਿ ਉਹ ਮੁੰਡੇ ਨੇ ਆਉਣਾ ਇੱਥੇ ਜਿੰਨੇ ਜਿਹਦੇ ਤੁੰਗੇ ਤਾਂ ਉਹਨੇ ਗੱਲਬਾਤ ਸਾਰੀ ਕੀਤੀ ਆ ਉਹ ਮੁੰਡੇ ਨੇ ਇੱਥੇ ਆਉਣਾ ਹੈ ਹਫ਼ਤੇ ਤੱਕ ਹਾਂ ਸਿੱਧੀ ਅਜੇ ਆਪਾਂ ਭੇਜਣੀ ਹੈ ನಮ್ಮ ಕಂಪ್ನಿಗೆ ರಿಟರ್ನ್ ಬಂದೇ ಬಿಟ್ವಿ ಇಲ್ಲಿ ನೋಡ್ರಿ ಹಾಂ 2500 ਕਹਿਣਾ 2500 ಇಲ್ಲಿಂದ ಎಂಟ್ರಿಯಿಂದ ತೋರಿಸ್ತೇನೆ ನಿಮಗೆಲ್ಲ ಹೆಂಗೆ ಹೆಂಗಿರುತ್ತಂತ ਉਹਦਾ ਵੀ 2500 ਕਹਿਣਾ ਇੰਜੇ ਤਾਂ ਲੱਗਿਆ ਸਾਰਾ ಇದು ಲಿಥುವೇನಿಯಾದಲ್ಲಿರೋ ಕಂಪ್ನಿ ಸಿಕ್ಕಾಪಟ್ಟೆ ದೊಡ್ಡ ಕಂಪ್ನಿ ಇದು ਉਹ ਕਹਿਣਾ ਜਾਣਾ 2500 ਕਹਿੰਦੇ ਗੱਡੀ ਆ ਸਾਰਿਆਂ ਦੇ ਹਿੱਲ ਗਿਆ ਮੇਰਾ ਤੇ ਆਪ ਹਿੱਲ ਗਿਆ ਤੇ ਕਿੱਥੇ ਆਉਂ ಇದೆಲ್ಲ ರೆಫ್ರಿಜರೇಟರ್ ಇದು ಎಲ್ಲ ತರಕಾರಿ ಆಮೇಲೆ ಫ್ರೂಟ್ಸು ಫ್ಲವರ್ಸು ಈ ಥರ ಐಟಮ್ಸು ಆಮೇಲೆ ಮಟನ್ನು ಚಿಕನ್ನು ಈ ಥರ ಐಟಮ್ಸ್ ಅಷ್ಟೇ ಇದರಲ್ಲಿ ಕ್ಯಾರಿ ಮಾಡೋದು ਪੜਦਾ ਭਰਾਵਾ ਉਹਨੇ ਉਹ ਸੈਨ ਬੋਰਡ ਦਿੱਤੇ ਸੈਨ ਬੋਰਡ ਉਹ ਤੈਨੂੰ ਜਿੱਦਾਂ ਇੱਥੇ ਸੈਨ ਬੋਰਡ ਚੱਲਦੀ ਸੀ ਉਦਾਂ ਇੱਥੇ ਕਰਦੇ ਸੈਨ ਬੋਰਡ ਇਹ ਤੇ ਹਿੰਦੀ ਜੀ ਹੀ ਇੱਥੇ ਸਾਲੀ ਇੰਗਲਿਸ਼ ਆ ਗੱਲ ਇਹ ਹੀ ਉਹ ਆਹੀ ਨੋਰਮਲ ਹੀ ਆ ਉਹ ਤੇ ਮੈਂ ਕਰ ਲਏ ਯਾਦ ਸਾਰੇ ਹੀ ਉਹ ਕਹਿੰਦਾ ਥੱਲੇ ਲਿਖਣਾ ਨਹੀਂ ਹੋਣਾ ਤੁਸੀਂ ਬਸ ਸਮਝਾਉਣਾ ਹੀ ਆ ਮੈਂ ਫਿਰ ਸਮਝਾ ਦਾਂਗੀ ਹਿੰਦੀ ਜੀ ਕਹਿੰਦਾ ਸਮਝਾ ਦੇ ਕੋਈ ਚੱਕਰ ਨਹੀਂ ಅದು ಕಂಪ್ನಿ ಗ್ಯಾರೇಜು ಇವೆಲ್ಲ ಆಗಲೇ ಹೇಳಿದ್ನಲ್ಲ ಮರ್ಸಿಡೀಸ್ ಬೆಂಜ್ ಅಂತ ಇವೇ ವ್ಯಾನು ಅದ್ರ ಡ್ರೈವರ್ನ ಇಲ್ಲಿಂದ ಬೇರೆ ಗಾಡಿ ಎಲ್ಲೈತೋ ಅಲ್ಲಿ ಬಿಡ್ಬೇಕಂದ್ರೆ ಇಲ್ಲ ಡ್ರೈವರ್ದು ಡ್ಯೂಟಿ ಅಂದರೆ 3 ತಿಂಗಳು 4 ತಿಂಗಳಾದಮೇಲೆ ವಾಪಸ್ಸು ಈ ಕಡೆ ಬರಬೇಕಂದಾಗ ಅಲ್ಲಿ ಯಾವುದು ಗಾಡಿ ಇರುತ್ತೋ ಅಲ್ಲಿಂದ ಈ ಕಡೆ ಕರ್ಕೊಂಬರ್ತಾರೆ ಒಂದು 4-5 ಜನ 5-6 ಜನ ಈ ಥರ ಇದ್ದರೆ ಈ ಕಂಪ್ನಿಲೆಲ್ಲ ಡ್ಯಾಫ್ ಗಾಡಿನೇ ಬೇರೆ ಕಂಪ್ನಿ ಗಾಡಿ ಇಲ್ಲ ಇದು ಒಂದೇ ಮರ್ಸಿಡೀಸ್ ಇರೋದು ಇದು ಸಿಕ್ಕಾಪಟ್ಟೆ ಓಲ್ಡ್ ಇದನ್ನೆಲ್ಲ ಯೂಸ್ ಮಾಡಲ್ಲ ಇಲ್ಲಿ ಡ್ರೈವಿಂಗಿಗೆ ಇವಾಗ ಯಾಕಂದರೆ ಇಷ್ಟು ಟೆಕ್ನಾಲಜಿ ಆ ಗಾಡೀಲಿಲ್ಲ ಇಲ್ಲಿ ಡ್ರೈವಿಂಗ್ ಅಷ್ಟೊಂದು ಗೊತ್ತಿಲ್ಲದೆ ಇರೋರಿಗೆ ಟ್ರೈನಿಂಗ್ ಇರುತ್ತೆ ಇಲ್ಲಿ ಆಮೇಲೆ ಆ ಕಾಂಪೌಂಡಿಂದ ಅಲ್ಲಿ ಮುಂದೆ ਉਹ ਮੈਨੂੰ ਕਹਿੰਦਾ ਤੈਨੂੰ ਟੈਨਸ਼ਨ ਕਾਦੀ ਤੇਰਾ ਕਾਗਜ਼ ਪੱਤਰ ਜਦ ਕੰਮ ਕਰਕੇ ਆ ಈ ಗಾಡಿ ಬಗ್ಗೆನೇ ಸಪ್ರೇಟಾಗಿ ಒಂದು ದಿನ ವಿಡಿಯೋ ಮಾಡ್ತೀನಿ ಅದು ಗಾಡಿ ಎಷ್ಟು ಪವರು ಎಷ್ಟು ಕೆಪಾಸಿಟಿ ಒಳಗಡೆ ಹೆಂಗೈತೆ ಆಮೇಲೆ ಯಾವ ಥರ ಗಾಡಿ ಅಟ್ಯಾಚ್ ಮಾಡ್ತಾರೆ ಒಳಗಡೆ ಸ್ಕ್ರೀನ್ ಎಲ್ಲ ಇರುತ್ತೆ ಇದೆಲ್ಲ ಸ್ವಲ್ಪ ಓಲ್ಡ್ ಗಾಡಿ ಇವೆಲ್ಲ ಅಂದ್ರೆ ಹೊಸದಿದ್ದಂಗೆ ಇದ್ದಾವೆ ಆದರೆ ಮಿರರ್ ಇದ್ದಾವೆ ಒಳಗಡೆ ಬೇರೆ ಹೊಸ ಗಾಡಿಗೆ ಹೆಂಗಿದ್ದಾವೆ ಒಳಗಡೆನೇ ಸ್ಕ್ರೀನ್ ಕೊಟ್ಟಿದ್ದಾರೆ ಅಲ್ಲಿಂದ ಬಂದ್ವಿ ಇದು ನಮ್ಮ ರೂಮ್ ಹತ್ರ ಇವಾಗ ನಿಮ್ಗಾಗಲೇ ಒಳಗಡೆಯಿಂದ ತೋರಿಸಿದ್ದೆ ಅದು ನಮ್ಮ ರೂಮ್ ಹೆಂಗದ ಅಂತಂದು ಇದು ಹೊರಗಡೆಯಿಂದ ನೋಡ್ರಿ ಇದೆಲ್ಲ ರೂಮೇ ಇವು ಡ್ರೈವರ್ಸ್ಗೆ ಇವೆಲ್ಲ ಅಷ್ಟು ಡ್ರೈವರ್ಸ್ದು ಕಾರೇ ಇವು ಎಂಪ್ಲಾಯಿದು ಇನ್ನೊಂದು ವಿಡಿಯೋ ಒಳಗೆ ನಿಮ್ಗೆ
ಒಳಗಡೆ ರೂಮ್ ಹೆಂಗೆ ಅದಾವೆ, ಆಮೇಲೆ ಕಿಚನ್ ಹೆಂಗೆ, ಇಲ್ಲಿ ಬರೋ ಡ್ರೈವರು ಹೆಂಗೆ ಇರ್ತಾರೆ ಇಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ. ಇದು ಟ್ರೈನಿಂಗ್ ಬಂದಾಗ ಇಲ್ಲಿ ಟೆಸ್ಟ್ ಕೊಟ್ಟು ಈ ಪ್ಯಾಟರ್ನ್ ಒಳಗೆ ಪಾಸ್ ಆದ್ರೆ ಮಾತ್ರ ಈ ಕಂಪ್ನಿ ಒಳಗೆ ಜಾಯ್ನ್ ಆಗೋದು. ಅವೆಲ್ಲ ಟೆಸ್ಟಿಂಗ್ ಗಾಡಿ ಅವೆಲ್ಲ 2 ಇದ್ದಾವೆ. ಇವು ಸಪ್ರೇಟ್ ಅಂತ ಸ್ಮೋಕಿಂಗ್ ಝೋನ್, ಸಿಗರೇಟು ಯಾರು ಹೊಡಿತಿರ್ತಾರೆ ಅವ್ರಿಗೆ ಸಪ್ರೇಟಾಗಿ ಸ್ಮೋಕ್ ಝೋನು. ಇವೆಲ್ಲ ಮಾರ್ನಿಂಗು ಇಲ್ಲಿ ಕ್ಲಾಸಸ್ ನಡೀತಾ ಇರ್ತವೆ. ಇಲ್ಲಿ ಏನು ರೂಮ್ ಇದಾವಲ್ಲ ಇಲ್ಲಿ. ಇಲ್ಲಿ ಒಳಗಡೆ ಮೇಲೆ ಎಲ್ಲ ರೂಮ್ ಇದ್ದಾವೆ. ಇಲ್ಲಿ 105 ಈ ಥರ ಇಲ್ಲಿ ಕೀ ಇಟ್ಟು ಹೋಗ್ಬೇಕು, ತೊಗೊಂಡು ಹೋಗೋದಿಲ್ಲ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ರೋಡು ನೇಚರ್ ಹೆಂಗಿತ್ತು ಅಂತ ಇಲ್ಲಿದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್.